ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯುವ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ತಾಲೂಕಿನ ಸೋಡಿಗೆದ್ದೆ ಶ್ರೀ ಮಹಾಸತಿ ಅಮ್ಮನವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ 23ರಿಂದ 31ರವರೆಗೆ ಅಂದರೆ 9 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಎಂದು ಶ್ರೀ ಮಹಾಸತಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ದೇವಿದಾಸ್ ಮೊಗೇರ್ ತಿಳಿಸಿದ್ದಾರೆ. ಪ್ರತಿ ವರ್ಷದಂತೆ ಸೋಡಿಗೆದ್ದೆ ಜಾತ್ರೆ ಜನವರಿ 23ಕ್ಕೆ ನಡೀತಕ್ಕಂಥದ್ದು. ಅದು ಈ ವರ್ಷ ಯಥಾವತ್ತಾಗಿ ಜನವರಿ 23ರಿಂದ ಪ್ರಾರಂಭವಾಗಿ 31/1/2026ರವರೆಗೆ 9 ದಿನಗಳ ಕಾಲ ನಡೆಯುತ್ತದೆ. ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಈ ವರ್ಷ ಸೋಡಿಗೆದ್ದೆ ಜಾತ್ರೆ ನಡೆಯುವುದಿಲ್ಲ ಎಂಬ ಸುಳ್ಳು ವದಂತಿಗಳು ಕೇಳಿಬರುತ್ತಿದ್ದು, ಆ ವದಂತಿಯಲ್ಲಿ ಯಾವುದೇ ಹುರುಳಿಲ್ಲ. ಇದು ಸತ್ಯಕ್ಕೆ ದೂರವಾದ ವಿಚಾರವಾಗಿದೆ. ಸೋಡಿಗೆದ್ದೆ ಶ್ರೀ ಮಹಾಸತಿ ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆ ತೀವ್ರಗತಿಯಲ್ಲಿ ಕೈಗೊಂಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ವಿಧಿವಿಧಾನಗಳು ಪೂರ್ಣಗೊಂಡಿದ್ದು, ಜೀರ್ಣೋದ್ಧಾರಕ್ಕೆ ಈಗಾಗಲೇ ಸರ್ಕಾರದಿಂದ ಅನುಮತಿ ಕೂಡ ದೊರಕಿದೆ. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳ ಜೊತೆಗೆ ದೇವಸ್ಥಾನದಲ್ಲಿ ಹರಕೆ, ಪ್ರತಿ ವರ್ಷದಂತೆ ನಡೆಯುವ ಹಾಗೂ ಪ್ರತಿನಿತ್ಯ ನಡೆಯುವ ಎಲ್ಲಾ ಪೂಜೆ ಪುರಸ್ಕಾರಗಳು, ವಾರ್ಷಿಕವಾಗಿ ನಡೆಯುವ ಉತ್ಸವ ಹಾಗೂ ಜಾತ್ರೆಯು ಈ ಹಿಂದಿನಂತೆಯೇ ಮುಂದೆಯೂ ಕೂಡ ನಡೆಸಿಕೊಂಡು ಬರಲಾಗುತ್ತದೆ ಎನ್ನುವುದು ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಈ ಮೂಲಕ ಸ್ಪಷ್ಟಪಡಿಸುತ್ತಿದ್ದೇವೆ. ಅಲ್ಲದೆ ದೇವಸ್ಥಾನದ ಪೂಜಾ ವಿಧಿವಿಧಾನಗಳು ಹಾಗೂ ದೇವಸ್ಥಾನದ ಇತಿಹಾಸವನ್ನು ತಿರುಚಿ ಸಾಮಾಜಿಕ ಜಾಲತಾಣಗಳಾದ ವಾಟ್ಸ್ಆಪ್, ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ಹರಿಬಿಡುತ್ತಿರುವುದರ ಬಗ್ಗೆ ದೇವಸ್ಥಾನದ ಆಡಳಿತಾಧಿಕಾರಿಗಳ ಹಾಗೂ ಶ್ರೀ ಮಹಾಸತಿ ದೇವಸ್ಥಾನದ ಅಭಿವೃದ್ಧಿ ಟ್ರಸ್ಟ್ ಗಮನಕ್ಕೆ ಬಂದಿದ್ದು, ಇಂತಹ ಘಟನೆ ಮುಂದುವರಿದಲ್ಲಿ ಅಂತವರ ವಿರುದ್ಧ ಆಡಳಿತಾಧಿಕಾರಿಗಳು ಹಾಗೂ ಶ್ರೀ ಮಹಾಸತಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ನವರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಈ ಕೆಲವೊಂದು ವರ್ಷ ಜಾತ್ರೆಯಿಂದ ಕೆಲವೊಂದು ವದಂತಿಗಳು ಹುಟ್ಟುಕೊಳ್ತೀವಿ. ಏನಂದ್ರೆ ಈ ವರ್ಷ ಜಾತ್ರೆ ಇಲ್ಲ ಅಂತಕ್ಕಂಥ ತುಂಬಾ ಜನ ನಮ್ಗೆ ಕೇಳ್ತಾ ಇದ್ದಾರೆ. ಹಾಗಾಗಿ ಸುಳ್ಳು ವದಂತಿಗಳನ್ನು ಹಬ್ಬಿಸಿದ್ರಿಂದ ನಾವು ಜಾತ್ರೆ ಯಾವುದೇ ಕಾರಣಕ್ಕೂ ಜಾತ್ರೆ ಪ್ರತಿ ವರ್ಷದಂತೆ ನಡೀತಕ್ಕಂಥದ್ದೇ ನಡೀತದೆ ಹೊರತು ಜಾತ್ರೆ ಇಲ್ಲ ಅಂತಕ್ಕಂಥ ಮಾತನ್ನು ಸುಳ್ಳು ಅಂತ ಹೇಳ್ತಕ್ಕಂಥ ಪತ್ರಿಕೆಯಲ್ಲಿ ನಾವು ತಿಳಿಸಬೇಕಾಗಿದೆ. ಆ ರೀತಿ ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ವಿಚಾರವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಮಗೆ ಸಂತೋಷ ಆಗ್ತದೆ. ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ನಾವು ಸುಮಾರು 6 ತಿಂಗಳ ಹಿಂದೆ ಪ್ರಾರಂಭ ಮಾಡಿದ್ವಿ. ದೇವಸ್ಥಾನವನ್ನ ಅಳೆದು ಹೊಸ ನೂತನ ಶಿಲಾಮಯ ದೇವಸ್ಥಾನವನ್ನು ಮಾಡಬೇಕು ಅಂತ ಹೇಳಿ ಈ ಪ್ರಕ್ರಿಯೆಯಲ್ಲಿ ನಾವು ಧಾರ್ಮಿಕ ವಿಧಿವಿಧಾನವನ್ನೆಲ್ಲ ಪೂರೈಸಿದಂಥ ಸಂದರ್ಭದಲ್ಲಿ ಈ ವದಂತಿಗಳು ಹುಟ್ಟಿದೆ. ಆದರೆ ಧಾರ್ಮಿಕ ಕಾರ್ಯಗಳ ಜೊತೆಗೆ ಇದು ಮಾಡ್ತಕ್ಕಂಥದ್ದು. ಈ ವರ್ಷ ವಿಶೇಷವಾಗಿ ಏನಂತ ಹೇಳಿದ್ರೆ ಈ ಕಟ್ಟಡದಲ್ಲಿ ಈಗಿರ್ತಕ್ಕಂಥ ಹಾಲಿ ಕಟ್ಟಡದಲ್ಲಿ ನಮ್ಮ ಈ ವರ್ಷದ ಜಾತ್ರೆ ಇದು ಕೊನೆಯ ಜಾತ್ರೆ ಆಗ್ಬೋದು. ಆದರೆ ಪರ್ಯಾಯವಾದಂಥ ದೇವಸ್ಥಾನ ಮಾಡಿ ಪ್ರತಿ ವರ್ಷದ ಜಾತ್ರೆ ನಡೀತದೆ. ಯಾಕಂದ್ರೆ ಈಗಾಗಲೇ ನಮಗೆ ಸರ್ಕಾರದಿಂದ ನೂತನ ಕಟ್ಟಡಕ್ಕೆ ಅನುಮತಿಯನ್ನು ಪಡೆದುಕೊಂಡಿದ್ದೇವೆ. ನಿನ್ನೆ ಅಷ್ಟೇ ಆರ್ಡರ್ ಆಯ್ತು ನಮಗೆ. ಈ ಒಂದು ವಿಚಾರದಲ್ಲಿ ಕರ್ನಾಟಕ ಸರ್ಕಾರವನ್ನ, ಧಾರ್ಮಿಕ ದತ್ತಿ ಇಲಾಖೆಯ ಮಂತ್ರಿಗಳನ್ನ, ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿಗಳು, ನಮ್ಮ ಶಾಸಕರು, ನಮ್ಮ ನೆಚ್ಚಿನ ಮಂತ್ರಿಗಳಾದಂಥ ಸನ್ಮಾನ್ಯ ಮಂಗಳ ವೈದ್ಯರವರ ಪರಿಶ್ರಮದ ಫಲವಾಗಿ ಇವತ್ತು ನಾವು ಸುಮಾರು 9.95 ಕೋಟಿ ರೂಪಾಯಿಯ ಒಂದು ವೆಚ್ಚದಲ್ಲಿ ನಾವು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಈಗಾಗಲೇ ಆದೇಶವನ್ನು ಪಡೆದಿದ್ದೇವೆ. ಈ ಜಾತ್ರೆಯ ಮುಗಿದ ನಂತರ ನಾವು ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾಗರಾಜ ನಾಯ್ಕ್, ರಾಜೇಶ್ ಮೊಗೇರ್, ಮಾದೇವ್ ನಾಯ್ಕ್, ನಾಗೇಶ್ ನಾಯ್ಕ್, ಮೋಹನ್ ಕೆ ನಾಯ್ಕ್, ರಘು ನಾಯ್ಕ್, ಗುರುದಾಸಿ ಮೊಗೇರ್, ರಮೇಶ್ ದೇವಾಡಿಗ, ಗೋವಿಂದ ನಾಯ್ಕ್, ತಿಮ್ಮಪ್ಪ ನಾಯ್ಕ್, ಮಾದೇವ್ ನಾಯ್ಕ್ ಮತ್ತಿತರರು ಇದ್ದರು.